ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲಿಗೆ ಸ್ವಾಗತ. ಸೊ ಇವತ್ತಿನ ರೈಡ್ ನಂದು 450 ಹಿಮಾಲಯನ್ ವಿತ್ ಲಿಟಲ್ ಬಿಟ್ ಆಫ್ ಮಾಡಿಫಿಕೇಷನ್. ಏನು ಅಂತ ಕೇಳಿದ್ರೆ ಏಸರ್ ಬಿಸ್ ಟ್ಯಾಂಕ್ ಇದೆ. ಸೊ ದಿಸ್ ಇಸ್ ಅ ಫೈಬರ್ ಟ್ಯಾಂಕ್, 23 ಲೀಟರ್ಸ್ ಕೆಪಾಸಿಟಿ. ಸೊ ಏಸರ್ ಬಿಸ್ ಅವರ ನಕಲ್ ಗಾರ್ಡು ಹಾಗೂ ರೈಸ್ ಮೋಟೋ ಅವರ 2 ಬ್ರ್ಯಾಂಡ್ ನ್ಯೂ ಟಯರ್ಸು. ಸೊ ನೆಕ್ಸ್ಟ್ ನೋಡೋದಾದರೆ ಚೈನ್ ಟೆನ್ಷರ್ ಕೂಡ ಇದೆ, ದಟ್ ಇಸ್ ಆಲ್ಸೋ ಫ್ರಮ್ ಏಸರ್. ಸೊ ಇವತ್ತು ನಾನು ಯಾವ ಕಡೆಗೆ ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ ಐ ಆಮ್ ಆನ್ ದಿ ವೇ ಟು ವರ್ಲ್ಡ್ ಮೋಟರ್ ಸೈಕಲ್ ಡೇ. ಸೊ ಎಸ್, ದೇರ್ ವಿ ಗೋ. ದ್ಯಾಟ್ ವಾಸ್ ಅ ಕೋಲ್ಡ್ ಸ್ಟಾರ್ಟ್. ಕರೆಂಟ್ ಇದ್ದಿಲ್ಲ, ಟ್ರೈಂಗ್ ಟು ಫಿಗರಿಂಗ್ ಔಟ್. ಸೊ ಇವಾಗ ಚಾರ್ಜ್ ಕೂಡ ಆಗ್ತಾ ಇದ್ದೀನಿ. ಸೊ ನಾನಿವತ್ತು ರೈಡ್ ಮಾಡ್ತಾ ಇರೋದು ಜಯನಗರ್ ಬಾಯ್. ಸೊ ನಾನಿವತ್ತು ರೈಡ್ ಮಾಡ್ತಾ ಇರೋದು ಯಾವ ಕಡೆಗೆ ಅಂತ ಕೇಳಿದ್ರೆ ಫಸ್ಟು ಡೈರೆಕ್ಟಾಗಿ ಚಾಮರಾಜರಾಗಿ ಹೋಗ್ತಾ ಇಲ್ಲ. ಸೊ ಐ ಹ್ಯಾವ್ ಬಿನ್ ಇನ್ವೈಟೆಡ್ ಫ್ರಮ್ ದ ರಾಯಲ್ ಎನ್ಫೀಲ್ಡ್ ಟ್ರೈಬ್. ಸೊ ಟ್ರೈಬ್ ಕಡೆಯಿಂದ ಫಸ್ಟ್ ಕೊಲಾಬ್ರೇಷನ್ ರೈಡ್ ಆಗಿರೋದು. ಸೊ ಬನ್ನಿ, ಯಾವ ಥರ ವರ್ಲ್ಡ್ ಮೋಟರ್ ಸೈಕಲ್ ಡೇ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅದನ್ನು ನೋಡ್ಕೊಂಬರೋಣ ಬನ್ನಿ. ಸೊ ಜಯನಗರ್ ಬ್ರ್ಯಾಂಡ್ ಸ್ಟೋರ್ ಹತ್ರ ರೀಚ್ ಆಗಕ್ಕೆ ಹೇಳಿದ್ದಾರೆ. ಮುಂಚೆ ಅದು ರಾಯಲ್ ಎನ್ಫೀಲ್ಡ್ ನಾರ್ಮಲ್ ಬೈಕ್ ಶೋರೂಮ್ ಆಗಿತ್ತು. ಸೊ ಇದೇ ರಾಯಲ್ ಎನ್ಫೀಲ್ಡಿನ ಶೋರೂಮು ಇವಾಗ ಕನ್ವರ್ಟ್ ಆಗಿದೆ. ರಾಯಲ್ ಎನ್ಫೀಲ್ಡ್ ಫ್ಲೈಯಿಂಗ್ ಫ್ಲೀ ಎಲೆಕ್ಟ್ರಿಕ್ ಗಾಡಿನೇ ಇರೋದು ಮಾತ್ರ ಇಲ್ಲಿ. ಇವಾಗ ಯಾರೂ ಬಂದಿಲ್ಲ. ಐ ಆಮ್ ದ ಓನ್ಲಿ ಒಬಿಡೆಂಟ್ ರೈಡರ್ ಹೂ ಕಮ್ ಆನ್ ಟೈಮ್, ಕಮ್ ಇನ್ ಟೈಮ್. ಏನಂತೀರಾ? ಇಲ್ಲೇನೋ ಓಪನ್ ಇದೆ, ಮೊಬೈಲ್ ಚಾರ್ಜಿಗೆ ಹಾಕೊಂಬಿಡೋಣ ಅಷ್ಟೊತ್ತಿಗೆ. ಸೊ ಸಮಯ ಬಂದು ನೋಡ್ಬೋದು 9:05. ಸೊ ಇವಾಗ ನಮ್ಮ ರೈಡ್ ಸ್ಟಾರ್ಟ್ ಆಗ್ತಿದೆ. ಸೊ ಬನ್ನಿ ಹೋಗುವ. ಅಮಿತ್ ಬನವಾಸಿ ಅವರು ಇದ್ದಾರೆ ನಮ್ಮ ಜೊತೆಗೆ. ನಮಸ್ಕಾರ ಬ್ರೋ, ಆರಾಮ? 1.25 ಗಂಟೆ ವೆಯ್ಟ್ ಮಾಡಿದ್ದಾಯ್ತು ಕೊನೆಗೂ. ಬ್ರೋ ಒಂಚೂರು ಮುಂದೆ ತೊಗೊಳ್ಳಿ ಬ್ರೋ. ಸೊ ಇವಾಗ ಇನ್ನೇನು ರೈಡ್ ಸ್ಟಾರ್ಟ್ ಆಗಿದೆ, ಹೊರಡೋದೆ. ಇವಾಗ ಚಾಮರಾಜರ ಕಡೆಗೆ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ. ಸಾಕು ಈ ದೈತ್ಯ ಗಾಡಿನ ಓಡಿಸಿದ್ದಾಯಿತು. ಇವಾಗ ನಾವು ಸ್ವಲ್ಪ ಮಜಾ ತೊಗೊಳೋಣ. ಯಾವುದ್ರಲ್ಲಿ ಅಂದರೆ ಕ್ಲಾಸಿಕ್ 350 ರೀಬಾರ್ನ್, ಕ್ಲಾಸಿಕ್ ಬುಲೆಟ್ 350. ಏನಂತೀರ? ಜನ ಎಲ್ಲ ಹಂಗೆ ನೋಡ್ತಾ ಇದ್ದಾರೆ, ಏನು ಮಾಡ್ತಾ ಇದೀವಿ ನಾವು ಅಂತ. ಮಜಾ ಆರಾಮ? ಟ್ರಾಫಿಕಲ್ಲೇ ಸಿಗೋದು ಟೈಮ್ ಮಾತಾಡ್ಸೋಕ್ಕೆ ಜೀವನದಲ್ಲಿ. ಬೆಂಗಳೂರು ಟ್ರಾಫಿಕಲ್ಲಿ ಬೇರೆ ಎಲ್ಲೂ ಜಾಗ ಸಿಗಲ್ಲ. ಕೆಲಸಕ್ಕೆ ಹೋದ್ಮೇಲೆ ಯಾರು ಸಿಗಲ್ಲ, ಟ್ರಾಫಿಕಲ್ಲೇ ಸಿಗೋದು. ಹೌದು, ಇವ್ರಿಗೆ ಅರ್ಜೆಂಟ್ ಐತೆ ಅನ್ನೋದು. ಹೋಗ್ತೀರಣ್ಣ? ಹಾರ್ ನೋಡಿತಿದ್ರಲ್ಲ, ಅದಕ್ಕೆ ಹೋಗ್ಬಿಡಿ. ನೋಡಿ ಗಾಡಿ ಸ್ಟಾರ್ಟಲ್ಲೇ ಇದೆ, ಗೊತ್ತಾಗ್ತಿಲ್ಲ. ಅಷ್ಟು ಸ್ಮೂತು. E30 ಫ್ಯೂಲ್. ಹಾಂ, E30 ಫ್ಯೂಲ್ ಅದಕ್ಕೆ ಅಲ್ವಾ? ಸೂಪರ್ ಬ್ರೋ. ಅದಕ್ಕೆ ರೆಡಿ ಆಗಲಿ ಅಂತನಾ? ಸೂಪರ್ ಗುರು. ನೋಡಿ ನಾವು ಟ್ರಾಫಿಕಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರೆ ನಾವು ರೆಡಿ ಆಗಲಿ ಅಂತ ಅಂದ್ಬಿಟ್ಟು ಹಾರ್ ನೋಡಿದಂತೆ. ಸೂಪರ್ ನಮ್ಮ ಟ್ರಾಫಿಕ್, ನಮ್ಮ ಜನನೂ ಸೂಪರ್. ಇವಾಗ ನೋಡಿ ನಮ್ಮ ಹತ್ರ ಇರೋದು ಕ್ಲಾಸಿಕ್ 350. ಮಸ್ತ್ ಮಜಾ ಮಾತ್ರ ಗಾಡಿ ಓಡ್ಸೋಕ್ಕೆ, ಸಿಟಿಯಲ್ಲಾಗಲಿ ಹೈವೇಲಾಗಲಿ. ಸೂಪರ್ ಜೀಪ್. ವಾಟ್ಸ್ ಇಸ್ ನೇಮ್? ಹಾಂ, ಕೂಬೋ. ಕೆನ್ ಐ ಟಚ್ ಹಿಮ್? ಹಾಯ್ ಕೂಬೋ. ಇಸ್ ದಿಸ್ ಅ ವಿಲ್ಲೀಸ್ ಜೀಪ್? ಕೈಸರ್. ನೈಸ್. ಗಾಡಿ ನೋಡೋದ್ರಲ್ಲ ಏನು ಸಕ್ಕತ್ತಾಗಿದೆ ಅಂತ. ಸೆಕ್ಸಿ ಗುರು. ಮಜಾ ಗುರು. ಏನು ಹೇಳಿ, ಬುಲೆಟ್ ಇಟ್ಕೊಂಡ್ಮೇಲೆ ಶೂಟ್ ಮಾಡ್ತಿದ್ದಂಗೆ ಇರೋಕ್ಕಾಗತ್ತಾ? ಏನು ಹೇಳಿ? ಈ ಪಟ್ಟಿ ದಾಟಬಾರ್ದು, ಭಾಳ ಹುಷಾರಾಗಿರ್ರಿ. ಭಾಳ ಚಂದ ಫೈನ್ ಬೀಳುತ್ತೆ. ಪಟ್ಟಿ ದಾಟಬಾರ್ದು ಬ್ರೋ. ಆ ಪಟ್ಟಿ ದಾಟಂಗಿಲ್ಲ, ಭಾಳ ಫೈನ್ ಬೀಳಕತ್ತಲ್ಲ ಜೀಪು. ಹಾಗೆ ನೋಡಿ ನಮ್ಮ ಪಕ್ಕದಲ್ಲಿ ಒಂದು ಇಂಟರ್ಸೆಪ್ಟರ್ನ ಯಾವ ರೇಂಜಿಗೆ ರೆಡಿ ಮಾಡಿದ್ದಾರೆ ನೋಡಿ. ಒಳ್ಳೆ ಎಕ್ಸಾಸ್ಟ್. ಅದೇ ನಾವು ಹಂಗಂಗೆ ಸಿಗ್ನಲ್ಲಲ್ಲೂ ಬಡ್ಡಿ ವ್ಯಾಪಾರ ಅಲ್ಲ ನಮ್ಮದು. ಪಟ್ಟಿ ದುಡ್ಡು ಇಸ್ಕೊಳಕ್ಕೆ ಹೋಗ್ತೀವಿ ಮಂತ್ರಿ ಮಲಿಗೆ. ಅದಕ್ಕೆ ವೈಟ್ ಶರ್ಟು, ಗೊತ್ತಲ್ಲ ರಾಜಕೀಯ. ಬುಲೆಟು ಹೋಗೊಂದು 2 ಅವಾಜ್ ಹಾಕಿದ್ರೆ ಎಲ್ಲ ಕಾಸೆಲ್ಲ ಬಂದ್ಬಿಡುತ್ತೆ. ಇವತ್ತು ಸಂಜೆ ಫುಲ್ ಸಿಟ್ಟಿಂಗು. ಏನಂತೀರಾ? ಸೊ ನಾನು ಹೇಳ್ತಿದ್ದೆ ನೋಡಿ ಯಾವ ಥರ ಇದೆ ಗಾಡಿ. ಫ್ರಂಟ್ ಟೈರಿಂದ ಹಿಡಿದು ಬ್ಯಾಕ್ ಟೈರ್ ಏನೋ ಕಂಪ್ಲೀಟ್ ಡಿಫ್ರೆಂಟು. ಮೀಟ್ರ್ ನೋಡಿದ್ರೆ ಇಲ್ಲಿದೆ ಬ್ರೋ. ನೈಸ್ ಬೈಕ್ ಬ್ರೋ, ಸೆಕ್ಸಿಯಾಗಿದೆ ಮಾತ್ರ ಗಾಡಿ. ಟ್ರ್ಯಾಕಲ್ಲಿ ನಿಲ್ಸ್ಬಿಟ್ಟು ಓಡಿಸಿದ್ರೆ ಸಕ್ಕದಾಗಿದೆ. ನೀನು ನನ್ನ ಗಾಡಿಯಲ್ಲಿ ಇದೆಯಾ? ತುಂಬ ಚೆನ್ನಾಗಿದೆಯಾ? ಬೆಂಗಳೂರು ಟ್ರಾಫಿಕಲ್ಲಿ ಈ ಫ್ರಂಟ್ ಲೈನಲ್ಲಿ ಇದ್ದರೆ ಇದೊಂಥರ ರೇಸ್ ಟ್ರ್ಯಾಕ್ ಇದ್ದಂಗೆ. ಬಟ್ ರೇಸ್ ಮಾಡಬೇಡಿ ಅಷ್ಟೇ. 7, 6, 5, 4, 3 ಸೊ ಫೈನಲಿ ಸ್ನೇಹಿತರೆ, ನಾವಿವಾಗ ಬಂದಿದ್ದೀವಿ ವರ್ಲ್ಡ್ ಮೋಟರ್ ಸೈಕಲ್ ಡೇ. ಸೊ ಎಂಟ್ರೆನ್ಸ್ ಹತ್ರ ಇದ್ದೀವಿ, ಒಳಗಡೆ ಹೋಗೋಣ ಬನ್ನಿ. ಎಲ್ಲಿದೆ ಮಗ? ಬನ್ನಿ ಬ್ರೋ. ಹಾಂ, ಓಕೆ ಸರ್. ಆರಾಮ ಬ್ರೋ? ಬ್ರೋ ಹೆಂಗೆ ಗಾಡಿ ತೊಗೊಂಡು ಹೋಗೋದು ಫಸ್ಟ್ ಒಳಗಡೆಗೆ? ಇಲ್ಲಿ ಒಳಗಡೆ ಹೋಗೋದು, ಅಲ್ಲಿಂದ ತಳ್ಕೊಂಡು ಹೋಗೋದು. ಡನ್. ಅಣ್ಣ ಅಲ್ಲಿಂದ ತಳ್ಕೊಂಡು ಹೋಗ್ತೀನಿ. ಸೊ ನೋಡಿ, ಇದೆ ಟಿಕೆಟಿಂಗ್ ಕೌಂಟರು. ಎಲ್ಲ ಫುಲ್ಲು ಅಸೆಂಬಲ್ ಆಗ್ಯಾರ ಆಲ್ರೆಡಿ. ನೋಡೋಣ ಯಾವ ಥರ ಇರುತ್ತೆ ಅಂತ. ಬ್ರದರ್ P7ಗೆ ಈ ಗಾಡಿ ತೊಗೊಂಡೋಗ್ಬೇಕು.
ಎಲ್ಲಿಂದ? ಎಲ್ಲಿದೆಯಾ? P7 ರೈಸ್ ಲೆಫ್ಟಾ? Bro, where do you want to display? On this platform. On that, right? ಎಲ್ಲೋ ಇಲ್ಲಿಗೆ ತಳ್ಕೊಂಬರ್ಬೇಕು ಅಂತಂದ್ರೆ ನಾನು ಹಂಗೆ ಹೊಡ್ಕೊಂಡ್ಬಂದೆ. ಥ್ಯಾಂಕ್ ಯು ಬ್ರೋ, ವಿಶ್ ದ ಸೇಮ್. Thank you so much. ಸೂಪರಾ? ಸೂಪರ್. ನಮ್ಮಲ್ಲಿ ಗೆಟ್ ನೆಕೆಡ್ at 12:30. ಯಾ ಶೋರ್ ಸಿಗೋಣ ಬನ್ನಿ. ಡನ್ ಬ್ರೋ. ಸೊ ನನ್ನ ಜವಾಬ್ದಾರಿ ಇತ್ತು ಈ ಗಾಡಿನ ಇಲ್ಲಿ ತೊಗೊಂಬಂದು ಡಿಸ್ಪ್ಲೇ ಮಾಡಲಿಕ್ಕೆ ಅಷ್ಟೇ. ನಮ್ಮ ಕ್ಲಬ್ಬಿನ ಡಾಕ್ಟರ್ ಅಣ್ಣ, ಆರಾಮ? ಹ್ಯಾಪಿ ವರ್ಲ್ಡ್ ಮೋಟರ್ ಸೈಕಲ್ ಡೇ ಅಣ್ಣ. Happy World Motorcycle. ಸೊ ಒಂದು ವಾಕ್ ಅರೌಂಡ್ ಮಾಡ್ಕೊಂಬರೋಣ, ಏನಂತೀರಾ? ಇವೆಂಟ್ ಯಾವ ಥರ ಇದೆ? ಸ್ಟೇಜ್ ನೋಡ್ಬೋದು. ಸ್ಟೇಜ್ ಇಷ್ಟು ದೊಡ್ಡದಾಗಿದೆ, ಕುರ್ಚಿಗಳೆಲ್ಲ ಹಾಕಿದ್ದಾರೆ, ಯಾರೂ ಇಲ್ಲ ಇಲ್ಲಿ ಇವಾಗ ಸದ್ಯಕ್ಕೆ. ಸೊ ಒಂದು ರೌಂಡ್ ಹಿಂಗೆ ನೋಡ್ಕೊಂಬರೋಣ ಬನ್ನಿ, ಒಂದೊಂದೇ ಸ್ಟಾಲ್ಸಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿದ್ರೆ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಸ್ಟಾಲ್ ಇದೆ. ಈ ಕಡೆ ಗೆಟ್ ನೇಕೆಡ್ ಅಟ್ 12:30 ಅಂತ ಹಾಕಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಸೊ ದಿಸ್ ಇಸ್ ರಾಯಲ್ ಎನ್ಫೀಲ್ಡ್ ಗೊರಿಲ್ಲಾ ಗಾಡಿನ ಎತ್ತಿ ನಿಲ್ಲಿಸ್ಬಿಡ್ಯಾರೆ. ಸೂಪರ್. ಸೊ ನೆಕ್ಸ್ಟ್ ನೋಡೋದಾದ್ರೆ ಗೆಟ್ ನೇಕೆಡ್ ಅಂತಿದೆ, ಏನು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಎಸ್, ನನಗನ್ಸಿರೋ ಪ್ರಕಾರ ಮೋಸ್ಟ್ಲಿ ಜಾನ್ ಅಬ್ರಾಮ್ ಬಂದರೆ ಈ ಒಂದು ಕೌಂಟ್ರಿಗೆ ಬರ್ತಾರೆ. ಗೆಟ್ ನೇಕೆಡ್ ಅಂದರೆ 457 ಟ್ಯೂನ್ ಓದಿರ್ಬೋದು. ಸ್ಟೇ ಟ್ಯೂನ್, ನೋಡೋಣ ಏನಾಗುತ್ತೆ ಅಂತ. ಸೊ ಈ ಕಡೆ ನೋಡೋದಾದರೆ ರಿವರ್ ಇದೆ, ಆಮೇಲೆ ಇಲ್ಲಿ SMK, ನನ್ನ ಪರ್ಸ್ನಲ್ ಫೇವ್ರೇಟ್ ಬ್ರ್ಯಾಂಡ್ ಇದು. ಹೆಲ್ಮೆಟ್ಸ್ ನೋಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಟ್ರಯಾಂಪ್ ಅವರ ಕಂಪ್ಲೀಟ್ ಲೈನಪ್ ಗಾಡಿಗಳೆಲ್ಲ ಇಲ್ಲಿದೆ. ಸೂಪರ್ ಬೈಕಿಂದ ಹಿಡಿದು ಬೇಸಿಕ್ ವೆಹಿಕಲ್ಸಿಂದನೂ ಎಲ್ಲ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಎಸ್ ನನ್ನ ಗಾಡಿ, ನನ್ನಂದರೆ ನನ್ನ ಸ್ವಂತ ಗಾಡಿ ಅಲ್ಲ, ಬಟ್ ಎಸ್ ನಾನು ತೊಗೊಂಬಂದಿರೋ ಗಾಡಿ ಇದು. ಹೇಗಿದೆ ನೋಡಿ, ಸಖತ್ತಾಗಿದೆಯಲ್ಲ. ಇದು ರೈಸ್ ಮೋಟೋ ಅವರ ಒಂದು ಔಟ್ಲೆಟ್. ಇದು ವರ್ತ್ ಇದೆ ಸ್ನೇಹಿತರೆ. ಇದು 5200 ರೂಪಾಯಿ ಅಂದರೆ ರಿಯಲಿ ವರ್ತ್ ಇದು. ಐ ಶುಡ್ ಪಿಕಪ್ ಒನ್ ಸೂನ್ ವಿತ್ ಸಮ್ ಗುಡ್ ಡಿಸ್ಕೌಂಟ್ಸ್. ಹಾಗೂ ಟೈರ್ಸ್ ಎಲ್ಲ ನೋಡ್ಬೋದು, ರೈಸ್ ಮೋಟೋ ಅವರ ಟೈರ್ಸ್ ನೋಡಿ ಏನು ಸಖತ್ತಾಗಿದೆ. ಈ ಕಡೆ ಫ್ಯೂಚರ್ ಎಕ್ಸ್ ಅಂತ ಇದೆ ಸ್ಟಾಲು. ಅದು ಬಿಟ್ಟರೆ ನೆಕ್ಸ್ಟು ಮೋಟೋ ಟಾರ್ಕು. ಅದು ಬಿಟ್ಟರೆ ಇವಾಗ ಇಲ್ಲಿ ಎಂಟ್ರೆನ್ಸ್ ನಡೀತಾ ಇದೆ, ಫುಲ್ಲು ಹಾವಳಿ. ಲೆಜೆಂಡ್ರಿ ಕಸ್ಟಮ್ ಅವರ ಸ್ಟಾಲ್ ಕೂಡ ಇದೆ ಇಲ್ಲಿ, ನೋಡ್ಬೋದಲ್ಲ. ಇಲ್ಲಿ ಅವರ ಒಂದು ಆಕ್ಸೆಸರೀಸು ಫಿಟ್ ಆಗಿರೋಂಥದ್ದು ನೋಡ್ಬೋದು. ಒಳಗಡೆ ಹೋಗಿ ನೋಡ್ಕೊಂಬರೋಣ ಯಾವ ಥರ ಇದೆ ಅಂತ. ಸೊ ಈ ಕಡೆ ನೋಡೋದಾದರೆ ಮೈಲೆಕ್ಸ್ ಅಂತ ಇದೆ, ಏನೋ ಫಾರ್ಮ್ಸ್, MT ಫಾರ್ಮ್ಸ್ ಅಂತ ಇದೆ. ಸೊ ಬೇಸಿಕಲಿ ಮೈಲೇಜ್ ಇಂಪ್ರೂವ್ ಮಾಡೋದಕ್ಕೆ ಈ ಒಂದು ಬ್ರ್ಯಾಂಡು. ಅವರ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಮಾಹಿತಿ ನಾನು ಕೊಡ್ತಾ ಇಲ್ಲ, ಜಸ್ಟ್ ವಾಕ್ ಥ್ರೂ ಅಷ್ಟೇ. BMC ಏರ್ ಫಿಲ್ಟರ್ ಕೂಡ ಇದೆ ಇಲ್ಲಿ. ಒನ್ ಆಫ್ ದ ಬ್ಯೂಟಿಫುಲ್ ಬ್ರ್ಯಾಂಡ್ ಇದು. K&N ಮತ್ತು BMC ಏರ್ ಫಿಲ್ಟ್ರೇ ಇತ್ತೀಚೆಗೆ ಮಾರ್ಕೆಟಲ್ಲಿ ರಾಕ್ ಆಗ್ತಿರೋದು. ಇವರು ನಮ್ಮ ಸಾಯಿ ಕುಮಾರು. ಹಾಯ್. ಹೇಯ್, ಇಲ್ಲ ಏನು ಸಮಾಚಾರ? ಚೆನ್ನಾಗಿದ್ದೀರಾ? ಸೂಪರ್. ಆರಾಮ ಬ್ರೋ? ಸೊ ಲೆಜೆಂಡ್ರಿ ಕಸ್ಟಮ್ ಅವರ ಬೈಕ್ ನೋಡ್ಬೋದು. ಆಕ್ಸೆಸರೀಸ್ ಎಲ್ಲ ಇದೆ ನೋಡಿ, ಯಾವ ಥರ ಇದೆ ಆಕ್ಸೆಸರೀಸು. ಕ್ರ್ಯಾಶ್ ಗಾರ್ಡ್ಸು, ಆಮೇಲೆ ಸ್ಯಾಡಲ್ ಸ್ಟೇಜ್ ಎಲ್ಲ ಇದೆ. ಸೊ ಇದು 390 ADV ಅಥವಾ 250 ADV ಹಾಗೂ ಅಪಾಚಿ RTXಗೂ ಯಾವ ಥರ ಮೌಂಟ್ ಮಾಡಿದ್ದಾರೆ ನೋಡೋಣ. ಇವರ ಕ್ರ್ಯಾಶ್ ಗಾರ್ಡ್ಸ್ ಎಲ್ಲ ಇದೆ ನೋಡಿ, ಇಲ್ಲಿ ಕಂಪ್ಲೀಟ್ ಕಲೆಕ್ಷನ್ನೇ ಇದೆ. ಸೊ ಇಲ್ಲಿದೆ ನೋಡಿ. ನೆಕ್ಸ್ಟ್ ಈ ಕಡೆ ನೋಡೋದಾದರೆ ಬಿಗ್ ಬ್ಯಾಟ್ ಬೈಕ್ಸ್ ಅವರ ಸ್ಟಾಲ್ ಇದೆ. ಅದಾದ ನಂತರ ಮೋಟುಲ್ ಅವರ ಒಂದು ಕೌಂಟರ್ ಇದೆ, ಮೋಟುಲ್ ಲೂಬ್ರಿಕೆಂಟ್ಸ್ ಅವ್ರದ್ದು. ಅದು ಬಿಟ್ಟರೆ ಹಾರ್ಲಿ ಡೇವಿಡ್ಸನ್. ವಾವ್, ಹೇಗಿದೆ ನೋಡಿ ಗಾಡಿ, ಇದು ಸಖತ್ ಕ್ರೇಜಿ ಆಗಿದೆಯಲ್ಲ. ಹಾರ್ಲಿ ಡೇವಿಡ್ಸನ್ 440X ಕೂಡ ಇದೆ. ಅದು ಬಿಟ್ಟರೆ ಇದು ಯಾವುದೋ ಸರಿಯಾಗಿದೆ ಗುರು ಗಾಡಿ, ಇದು ನೋಡಿ ಹೆಂಗಿದೆ. ಇಟ್ಸ್ ಆನ್, ಯು ಕ್ಯಾನ್ ಜಸ್ಟ್ ಹೋಲ್ಡ್ ಇಟ್. ಥ್ಯಾಂಕ್ ಯು ಬ್ರೋ. ಸೊ ಇದು ಗ್ಯಾಟ್ಸೈಲ್ ಅಂತೇಳಿ ಒಂದು ಬ್ರ್ಯಾಂಡ್, ಇನ್ನೂ ಯಾರೂ ಬಂದಿಲ್ಲ.
ಟೈಮ್ ನೋಡ್ಬೋದು 10 ಗಂಟೆ ಆಗಿದೆ. ಸೊ ಇದು ರೈದಾ ಗೇರ್ಸ್ ಅವ್ರದ್ದು. ರೈದಾ ಅವರ ಏನೇನು ಆಕ್ಸೆಸರೀಸ್ ಇದೆ ಅದನ್ನು ಈ ಒಂದು 450 ಹಿಮಾಲಯನಲ್ಲಿ ಹಾಕಿ ತೋರಿಸಿದ್ದಾರೆ ನೋಡಿ. ಚೆನ್ನಾಗಿದೆ, ನೈಸ್. ಓ, ಇಲ್ಲೂ ಕೂಡ ಒಂದು ಪ್ರಾಡಕ್ಟ್ನ ನಾವು ಈ ಥರ ಹಾಕ್ಬೋದು ಅಂತ ಇವತ್ತೇ ನೋಡ್ತಾ ಇರೋದು ಗುರು. ಲಿಟ್ರಲಿ ಓ, ಈ ಬೆಂಡ್ ಇದೆಯಲ್ಲ, ಸೊ ಅದಕ್ಕೆ ಕರೆಕ್ಟಾಗಿ ಲಾಕ್ ಆಗುತ್ತೆ ಇದು. ವೆರಿ ನೈಸ್. ಇದು ಹೂಕ್ ಥರ ಇದೆ, ಅದು ಚೆನ್ನಾಗಿದೆ. ನೈಸ್, ಇದೊಂಥರ ಸಖತ್ತಾಗಿದೆ, ಯೂನಿಕ್ ಆಗಿದೆ ಇದು ಆ್ಯಕ್ಚುಲಿ. ಬಟ್ ಅದ್ರ ಮೇಲೆ ಎಷ್ಟು ಭಾರ ಹಾಕ್ಬೋದು ಅಂತ ಗೊತ್ತಿಲ್ಲ. ಬಟ್ ಇಟ್ಸ್ ರಿಯಲಿ ನೈಸ್. ಸೊ ರೈದಾ ಅವರ ಈ ಒಂದು ಬ್ಯಾಗ್ ಕೂಡ ಇದೆ. ಸೊ ಇದನ್ನು ಸ್ಕ್ಯಾನ್ ಮಾಡಿ ಪೋಸ್ಟ್ ಆ್ಯಂಡ್ ಟ್ಯಾಗ್ ರೈದಾ ಅಂತಿದೆ ನೋಡಿ. ಮಾಡಂಗಿದ್ರೆ ಮಾಡಿ. ವರ್ಲ್ಡ್ಸ್ ಸ್ಟ್ರಾಂಗೆಸ್ಟ್ ಜೀನ್ಸ್. ಸೂಪರ್ ಅಲ್ಲ ಗುರು? ಓ, ಇದು ಜೀನ್ಸ್ ಅಂದರೆ ಇದು ವಿತ್ ಪ್ಯಾಡಿಂಗ್ ಬರ್ತಾ ಇದೆ. ಅಮೇಝಿಂಗ್. ಸೊ ಇದು ನಾವು ಇವಾಗ ಹಾಕೊಂತಿರೋ ಜೀನ್ಸ್ ಥರನೇ ಇರುತ್ತೆ ನೋಡೋದಕ್ಕೆ, ಬಟ್ ಒಳಗಡೆ ಪ್ಯಾಡಿಂಗ್ ಪ್ರೊಟೆಕ್ಷನ್ ಕೂಡ ಇರುತ್ತೆ. ಮಂಡಿ ಹತ್ರನೂ ಇದೆ ಇಲ್ಲಿ ನೋಡಿ. ನೈಸ್. You also have a fabric. If you can tear this, Okay. you'll get the jeans for free. What are you saying? Yeah. If I tear this? Yes. Are you sure? 110%. ಸ್ನೇಹಿತರೆ, ಇವ್ರು ಇವಾಗ ಏನು ಹೇಳ್ತಿದ್ದಾರೆ ಅಂತಂದರೆ, ಇದನ್ನ ಹರಿದಾಕಿದ್ರೆ ಜೀನ್ಸು ನನಗೆ ಫ್ರೀ, ಬಟ್ ವಿಲ್ ಯು ಗೆಟ್ ಮೈ ಸೈಜ್ 42? Of course, we'll give to you. Definitely. Yes, it's 110%. Or can we get into some other challenge? That's This is a challenge, okay. I'll do that. I'll try my best. But if I win, Ah. you should give me the entire accessories for my Himalayan 450. I'm not... That I can't promise. But I it? can surely give you the jeans. That is something that I can surely give it to in your size. Okay. I can do that. But definitely you can try. I can hold the camera for you. Yes, bro. There you Yes. go. So he's going to try to tear this off. Are you sure, bro? Yes, 110%. If you tear it, I'll give you this jeans for free. Yeah. One more. Yes. Try as much as you want. What's the price? I'll buy it. This You is won't give me free. so this starts from around 5,000 Okay. and goes all the way up to 8,000. Okay, so it starts from 5,000, goes up to... 5,000. That's amazing, man. Yeah. But seriously, appreciated, man. Seriously. That's called really- Armalin. It's the world's strongest denim fabric. Yes. Really crazy, man. Yeah. World's strongest denim. Yes. ಸ್ನೇಹಿತರೆ, ನೀವು ನೋಡ್ಬೋದು ಸಿಂಗಲ್ ಹ್ಯಾಂಡಲ್ಲೆಲ್ಲ ಹಿಮಾಲಯನ್ ಎತ್ತಿದ್ದೀನಿ. ಐ ಡೂ ಹ್ಯಾವ್ ಅ ಸ್ಟ್ರಾಂಗ್ ಆರ್ಮ್, ಬಟ್ ಐ ಕುಡ್ ನಾಟ್. ಇಟ್ಸ್ ರಿಯಲಿ ದ ಸ್ಟ್ರಾಂಗೆಸ್ಟ್. ಸಖತ್ತಾಗಿದೆ ನಿಜವಾಗ್ಲೂ. ಥ್ಯಾಂಕ್ ಯು ಬ್ರೋ. ಸಾರಿ. ಆರಾಮ ಬ್ರೋ? ಆರಾಮ್ ನೀವು? ನಾನು ಸೂಪರ್ ಆರಾಮ್. ಏನಿದೆ ಲಕ್ಕಿ ಡ್ರಾ ಏನೋ ನಡೆಸ್ತಾ ಇದ್ದೀರಾ? ಅಂದರೆ ಯಾವ ಥರ? ನಾರ್ಮಲ್ ಅವ್ರು ಬರ್ದು ಹಾಕಿ ಅವ್ರು ಯಾರು ಲಗೇಜ್ ಹೋಗೋದು ಅವ್ರಿಗೆ 3 ಹೆಲ್ಮೆಟ್ ಕೊಡ್ರಿ ಮತ್ತೆ ನಮಗೊಂದು ಹಾಕೋಣ ನಮ್ಮ ಟ್ರೈ ಹಿಂಗೆ. ಸೊ ಸ್ನೇಹಿತರೆ, ಒಂದು ಲಕ್ಕಿ ಡ್ರಾ ಪ್ರಯತ್ನವನ್ನು ಮಾಡೋಣ, ಏನಂತೀರಾ? ಆಪೋಸಿಟ್ ಇದೆ. ಸೊ ಲಕ್ಕಿ ಡ್ರಾ ಏನಿದೆ ಅದನ್ನು ನಾನು ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿದೆ ನೋಡಿ. ದಿಸ್ ಇಸ್ ಫ್ರಮ್ ಹೌಸ್ ಆಫ್ ಮಷೀನ್ಸ್. ಸೊ ಕೌಂಟ್ರ್ ಒಳಗಡೆ ಯಾವ ಥರ ಇದೆ ಅಂತ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಸೊ ದೇ ಹ್ಯಾವ್ ಆಲ್ ಕೈಂಡ್ ಆಫ್ ರೈಡಿಂಗ್ ಗೇರ್ಸ್, ಹೆಲ್ಮೆಟ್ಸ್, KYT ಹೆಲ್ಮೆಟ್ಸ್, ಸೊ ರೈಡಿಂಗ್ ಜಾಕೆಟ್ಸ್ ಕೂಡ ಸಿಗ್ತಾ ಇದೆ ಇವ್ರ ಹತ್ರ. ಆಲ್ಪೈನ್ ಸ್ಟಾರ್ ಅವರ ಒಂದು ಚೆಸ್ಟ್ ಆರ್ಮರ್ ಸಖತ್ತಾಗಿದೆ. ಬೂಟ್ಸು ಸಖತ್ತಾಗಿದೆ ಸ್ನೇಹಿತರೆ ಇವ್ರದ್ದು. ಹ್ಯಾಪಿ ಸ್ಪೀಡ್ ಅಂತೇಳಿ ಇದು ಸಖತ್ತಾಗಿದೆ. ನಮ್ಮ ಇವರು ಇದ್ರ ಬಗ್ಗೆ ರಿವ್ಯೂ ಮಾಡಿದರು, ಹಿಮಾಲಯನ್ ಶೆಟ್ಟಿ. ನಮಸ್ತೆ ಸರ್. ಆರಾಮಿದ್ದೀರಾ ಸರ್? ಸ್ನೇಹಿತರೆ, ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಓವಾಲೆ ಅಂತ ಹೇಳ್ಬಿಟ್ಟು ಈ ಒಂದು ಸಣ್ಣ ಒಂದು ಸ್ಪೋರ್ಟ್ಸ್ ಬೈಕ್ ಅಂತಲೇ ಹೇಳ್ಬೋದು. ಯಾವ ಥರ ಇದೆ ಅಂತ ನೋಡಿ. ಮೇಡ್ ಇನ್ ಇಟಾಲಿ ಬ್ರೋ. ಎಷ್ಟು CC ಇದೆ ಬ್ರೋ ಇದು? It's a 160cc. ಓಕೆ. So we are the official importers in India now. The House of Machines. ಸೊ ಇವಾಗ ಒಂದು ವಿಚಾರ, ನೀವು ಇಂಪೋರ್ಟ್ ಮಾಡ್ತಾ ಇದ್ದೀರಾ ಕರೆಕ್ಟು. ಡೈರೆಕ್ಟ್ ಒಂದು ಪಾಯಿಂಟಿಗೆ ಬರೋಣ. ಸೊ ಇದರ ಪ್ರೈಸ್ ಎಷ್ಟು? Price in the reveal ಮಾಡಿಲ್ಲ official ಆಗಿ. ಓ ಹೌದಾ? It's about to have a price revealed in maybe in a month. Okay. Actually, but add on to it, not only that, we're gonna have 3-4 multiple variants also. ಇದರಲ್ಲಿ ಮತ್ತೆ ಬೇರೆ ವೇರಿಯಂಟ್ಸು ಇದೆಯಾ? Yes, we are expecting that once all the bikes are here, ನಾವು ಅದನ್ನು ಪ್ರಮೋಟ್ ಮಾಡ್ತೀವಿ. ಅಫಿಷಿಯಲ್ ಲಾಂಚ್ ಪ್ರೈಸಿಂಗ್ ಎಲ್ಲ ಆಗುತ್ತೆ. ಆಡ್ ಆನ್ ಟು ಬೆಸ್ಟ್ ಹೈಲೈಟ್ ಏನಂದ್ರೆ, ಹಾಂ. ಇಲ್ಲಿ ನೀವು ನೋಡಿ ಮೋಟೋ ಮಿನಿ ಇಂಡಿಯಾ. ಸೊ ಮೋಟೋ ಮಿನಿ ಅದು ಬೇಸಿಕಲಿ ಓಲ್ಡ್ ಸೀರೀಸ್ ರೇಸ್. ಏಜ್ ಬಿಟ್ವೀನ್ 10 ಇಂದ 14 ವರೆಗೂ ಯಾರು ಏಜ್ ಕ್ಯಾಟಗರಿ ಇದಾರೋ ಅವ್ರನ್ನ ರೇಸ್ ಓಡಿಸಬಹುದು. ಹೌದಾ? ಕಿಡ್ಸ್ that's ಗೆಟಿಂಗ್ awesome, man. ಆಪರ್ಚುನಿಟಿ ಟು ಗೋ ಟು ದ ಲೆವೆಲ್ ಆಫ್ ಮೋಟೋ GP. ಕ್ಲಿಯರೆಸ್ಟ್ ರೋಡ್ ಟು ಮೋಟೋ GP. ಯಾರ್ಯಾರೆಲ್ಲ ರೋಡ್ ರೇಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಕ್ಯಾಟಗರಿ ಎವ್ರಿ ಕಂಟ್ರಿಯಿಂದ, ಟಾಪ್ 3 ರೈಡರ್ಸ್ ಎಲ್ಲ ಮೋಟೋ GP ಆಪರ್ಚುನಿಟಿ ಇದೆ. ಓಕೆ. That is a scope. So we are officially Moto Mini India also we have been registered. And ಈ ವರ್ಷ ಇಂಡಿಯಾಲಿ ಬೆಂಗಳೂರು ರೇಸ್ ಶುರುವಾಗುತ್ತೆ ವಿತ್ ಸೆಲೆಕ್ಷನ್, ಟ್ರೈನಿಂಗ್ ಪ್ರೋಗ್ರಾಮ್ ಅಂಡ್ ಫಾರ್ಡ್ ಬೈ ರೌಂಡ್ 5 rounds of races. ಹೇ ಸೂಪರ್ ಬ್ರೋ, ಅಲ್ಟಿಮೇಟ್ ಆಗಿದೆ. ಸೊ ಇದು ರೈನಾಕ್ಸ್ ಸ್ಟೋರ್ ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ. ರೈನಾಕ್ಸ್ ಇಸ್ ನೋನ್ ಫಾರ್ ಇಟ್ಸ್ ಜಾಕೆಟ್ಸ್, ಕ್ರಾಮ್ಸ್ಟರ್ ಇಲ್ಲಿದೆ. ಏ ವಾವ್, ಇದು ನಾನು ತೊಗೊಬೇಕು ಅಂತ ಇದ್ದೀನಿ ಸ್ನೇಹಿತರೆ. ಐ ಆಮ್ ಗೋಣ ಪಿಕ್ ಅಪ್ ದಿಸ್ ವೆರಿ ಸೂನ್. ಪ್ರಾಬಬ್ಲಿ ಇಲ್ಲೇ ಏನಾರು ಡಿಸ್ಕೌಂಟ್ ಕೊಟ್ಟರೆ ಐ ಮೈಟ್ ಪಿಕ್ ದಿಸ್ ಅಪ್. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಬೂಟ್ಸು. ಕ್ರಾಮ್ಸ್ಟರ ಫ್ಲಕ್ಸ್ ಅಂತ ಹೇಳ್ತಾರೆ ಇದನ್ನು. ಇಟ್ಸ್ ರಿಯಲಿ ನೈಸ್. ತಾಯ್ಚಿ ಅವರ ಜಾಕೆಟ್ಸು ಮತ್ತು ರೈಡಿಂಗ್ ಪ್ಯಾಂಟ್ಸ್ ಕೂಡ ಇದೆ. ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ವರ್ಲ್ಡ್ ಮೋಟರ್ ಸೈಕಲ್ ಡೇ ಏನಕ್ಕೆ ಬರ್ತೀವಿ ಅಂತಂದರೆ, ಎಲ್ಲರನ್ನೂ ಮೀಟ್ ಮಾಡ್ಬೋದು. ಅದಷ್ಟೇ ಅಲ್ಲದಲ್ಲೇ ಯು ಕ್ಯಾನ್ ಗೆಟ್ ಅ ಲಾಟ್ ಆಫ್ ಆಕ್ಸೆಸರೀಸ್ ಇನ್ ಅ ಗುಡ್ ಪ್ರೈಸ್. ಸೊ ಇಲ್ಲಿ ನೋಡ್ಬೋದಲ್ಲ ನೀವು, ತೈಚಿ ಅವರ ಜಾಕೆಟ್ಸ್ ಇದೆ, ಪ್ಯಾಂಟ್ಸ್ ಇದೆ, ಕಾಂಬಿನೇಷನ್ಸ್ ಕೂಡ ಇದೆ. ಬ್ರೌನ್ ಟು ಬ್ರೌನ್,
ಬ್ಲ್ಯಾಕ್ ಟು ಬ್ಲ್ಯಾಕು. ಸೊ ಅಷ್ಟೇ ಅಲ್ಲದೆ ಅವರ ಗ್ಲೌಸ್ ಕೂಡ ಸಿಗ್ತಾ ಇದೆ ನೋಡಿ. ನೆಕ್ಸ್ಟ್ ನೋಡೋದಾದರೆ ಬೋಬೋ, ವಿಚ್ ಇಸ್ ವೆರಿ ನೋನ್ ಫಾರ್ ದ ಮೊಬೈಲ್ ಹೋಲ್ಡರ್ಸ್. ಸೊ ಮೊಬೈಲ್ ಹೋಲ್ಡರ್ ಮತ್ತು ಇವರ ಫಾಗ್ ಲೈಟ್ಸು ಯಾವ ಥರ ಇದೆ ನೋಡಿ. ಮೊಬೈಲ್ ಹೋಲ್ಡರು ಚೆನ್ನಾಗಿದೆಯಲ್ಲ. ಬೋಬೋ ಅವರ ನಕಲ್ ಗಾರ್ಡ್ ಕೂಡ ಬಂದಿದೆ. ಬೋಬೋ ಅವರ ಮಿರರ್ಸ್ ಕೂಡ ಬಂದಿದೆ. ಇಟ್ ಇಸ್ ರಿಯಲಿ ಗುಡ್. ಸೊ ಅದು ಬಿಟ್ಟರೆ ನೆಕ್ಸ್ಟ್ GV ಅವರ ಒಂದು ಆಕ್ಸೆಸರೀಸ್ ಶಾಪ್ಸ್ ಇದೆ ಇಲ್ಲಿ. ಆರ್ಯನ್ ಸುಜುಕಿ ಅವ್ರ ಕಡೆಯಿಂದ ಹೈ ಎಂಡ್ ಬೈಕ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಸುಜುಕಿ ಹಯಾಬುಸಾ ನೋಡ್ಬೋದು ಅಲ್ಲಿದೆ. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಹಯಾಬುಸಾ ಯಾವ ಥರ ಇದೆ ಅಂತ. ಹಾಗೂ ವಿಸ್ಟ್ರಾಮ್ ಕೂಡ ಇದೆ. ಹಯಾಬುಸಾ ನೋಡಿ ಯಾವ ಥರ ಇದೆ. GSX 8R ಕೂಡ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. RLZ ಕಾರ್ಬನ್. ಸೊ ಬೇಸಿಕ್ಲಿ ಕಾರ್ಬನ್ ಫೈಬರ್ ಪಾರ್ಟ್ಸಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಇವರು. ನೋಡಿ ಯಾವ ಥರ ಇದೆ. ಎಲ್ಲ ಕಂಪ್ಲೀಟ್ ಕಾರ್ಬನ್ ಫೈಬರಿಂದ ಮಾಡಿರುವಂಥ ಎಕ್ವಿಪ್ಮೆಂಟ್ಸ್. ಸೀಟ್ ನೋಡಿ ಯಾವ ಥರ ಇದೆ. ಬರೀ ಒಂದು ಲೇಯರ್ ಅಷ್ಟೇ, ಇಷ್ಟೇ ಸೀಟ್ ಬರೋದು. ಸೊ ಜಸ್ಟ್ ದಟ್ ಫಾರ್ಮ್ ಅಷ್ಟೇ. ಮಿಕ್ಕಿದ್ದೆಲ್ಲ ಬಂದು ಕಾರ್ಬನ್ ಫೈಬರ್ ಪಾರ್ಟ್ಸ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಅದು ಬಿಟ್ಟರೆ ಇಲ್ಲೊಂದಿದೆ ಗಾಡಿ. ನಂಬರ್ ಪ್ಲೇಟ್ನೇ ಉಲ್ಟಾ ಮಾಡಿ ಹಾಕ್ಬಿಟ್ಟಿದಾರಲ್ಲ ಗುರು ಇವರು. ಇಲ್ಲಿ ನೋಡಿ ಈ ಥರ ಇದೆ. ಲುಕ್ಸ್ ರಿಯಲಿ ಅಮೇಝಿಂಗ್, ಲೌಡ್ ಆ್ಯಂಡ್ ಪ್ರೌಡ್. ಐ ಲೈಕ್ ಇಟ್. ಸೊ ಕಾರ್ಬನ್ ಫೈಬರ್ನ ಪಾರ್ಟ್ಸ್ ನೀವು ನೋಡ್ಬೋದು. ಕಂಪ್ಲೀಟ್ ರಾಯಲ್ ಎನ್ಫೀಲ್ಡ್ಗೆ ಮಾಡಿದ್ದಾರೆ. ಸೊ ಅದನ್ನು ಡಿಸ್ಪ್ಲೇ ಕೂಡ ಮಾಡಿಟ್ಟಿದ್ದಾರೆ ಇಲ್ಲಿ. ಹಯಾಬುಸಾಗೂ ಕೂಡ ಇದೆ. ಅಮೇಝಿಂಗ್. ನೆಕ್ಸ್ಟ್ ಈ ಕಡೆಗೆ ನೋಡೋದಾದರೆ ವಿ ಹ್ಯಾವ್ ಮ್ಯಾಡ್ ಡಾಗ್. ನೋಡಿ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು ಬ್ರೋ. ಬರ್ತೀನಿ. ಸೊ ನೆಕ್ಸ್ಟ್ ವಿ ಹ್ಯಾವ್ ಮ್ಯಾಡ್ ಡಾಗ್ ಲೈಟ್ಸಲ್ಲಿ ಏನೋ ಅನ್ವೀಲ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ದೇ ಹ್ಯಾವ್ ಸಮಥಿಂಗ್ ಕ್ರೇಜಿ ಸ್ಟಫ್ಸ್ ಓವರ್ ಹಿಯರ್. ಅಮೇಝಿಂಗ್ ಬ್ರೋ. ಇಲ್ಲಿ ನೋಡಿ ಫಾಗ್ ಲೈಟ್ಸು ಎಷ್ಟೇ ನೀರು ಒಳಗಡೆ ಹೋದ್ರೂ ಏನು ಆಗಲ್ಲ ಅನ್ನೋದಕ್ಕೆ ಅದೊಂದು ಸ್ಯಾಂಪಲ್ನ ಯಾವ ಥರ ಇಟ್ಟಿದ್ದಾರೆ ನೋಡಿ. ಎಲ್ಲ ಕನೆಕ್ಷನ್ ಕೊಟ್ಬಿಟ್ಟು ನೀರು ಒಳಗಡೆ ಇಟ್ಟಿದ್ದಾರೆ ಲಿಟ್ರಲಿ. ಆ್ಯಂಡ್ ಇಟ್ಸ್ ಸ್ಟಿಲ್ ವರ್ಕಿಂಗ್ ಫೈನ್. ಸೊ ದಿಸ್ ಇಸ್ ದ ಕ್ವಾಲಿಟಿ. HJG ಹೆಲ್ಮೆಟ್ಸ್ ಕಂಪ್ಲೀಟ್ ಕಲೆಕ್ಷನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಲುಕ್ಸ್ ಗುಡ್, ಫೀಲ್ಸ್ ಗುಡ್. ಒಂದೊಂದು ಹೆಲ್ಮೆಟ್ ಪ್ರೈಸ್ ನೀವು ನೋಡೋದಾದರೆ 25,000. ಏನಂತೀರಾ? ಕಾರ್ಡನೂ ಇದೆ. ಅಲ್ಲೈತೆ ಗಾಡಿಯಲ್ಲಿ, ಅಲ್ಲೈತೆ. ನಾನು ನೋಡ್ಬಿಟ್ಟೆ. ಎಲ್ಲಿ ಹೇಳು? ಹಿಮಾಲಯನ್ ಎಲ್ಲಿ? ರೈಸ್ ಫೋಟೋ. ನಾ ಬಂದ ತಕ್ಷಣ ನಮ್ಮವ್ರ ಗಾಡಿ ಅಲ್ಲ ಅಂತ ಏನು ಸಮಾಚಾರ ಹೇಳ್ಬೇಕು ಮಗ ಎಲ್ಲ. ನೆಕ್ಸ್ಟ್ ನೋಡೋದಾದ್ರೆ ರೇಸ್ ಡೈನಾಮಿಕ್. ಸೊ ಇವರು ಬೇಸಿಕ್ಲಿ ಬಂದು ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರುತ್ತೆ. ಸೊ ಗಾಡಿಗಳು ನೋಡ್ಬೋದು ಯಾವ ಥರ ಇದೆ ಅಂತ ಇದರಲ್ಲಿ. ಲೈಕ್ ವಿ ಹ್ಯಾವ್ ಗಾಟ್ ಅ ರಾಯಲ್ ಎನ್ಫೀಲ್ಡ್ 650cc. ಐ ಡೋಂಟ್ ನೋ ವೆದರ್ ಇಟ್ ಇಸ್ GT or ಇಂಟರ್ಸೆಪ್ಟರ್, ಬಟ್ ಎಂಡ್ ಆಫ್ ದ ಡೇ ಇಟ್ ಲುಕ್ಸ್ ಕ್ರೇಜಿ. ಪರಿವರ್ತನ್. ಇದೇನು ಹೇಳಿ, ಪರಿವರ್ತನ್ ಅಂತ ಹೇಳಿ ಗಾಡಿ ಹೆಸರು. ಚೆನ್ನಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಸೊ ಗಾಡಿ ಟೈರ್ ಸೈಜ್ ನೋಡಿದ್ರಲ್ಲ, ಆಲ್ಮೋಸ್ಟ್ ಆಲ್ ಕೈ ಎಷ್ಟಿದೆ. ಇಟ್ಸ್ ಆ್ಯಕ್ಚುಲಿ ಕ್ರೇಜಿ. ನೋಡಿ, ಅಮೇಝಿಂಗ್ ಆಗಿದೆ. ವೀಲ್ ನೋಡ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ರೆ. ವೀಲ್ ನೋಡಿ ಯಾವ ಥರ ಒಂದು ಡ್ರಮ್ ಇದು ಮಾಡಿದ್ದಾರೆ. ಸಕ್ಕತ್ತಾಗಿದೆ ಮಾತ್ರ ಇದು. ಪಿರಲಿ ಅವರ ಟೈರ್ಸು. ಇಟ್ ಲುಕ್ಸ್ ರಿಯಲಿ 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 ಫ್ಯಾಂಟಾಸ್ಟಿಕ್. ಒಂದು ಒಳ್ಳೆ ಕಾನ್ಸೆಪ್ಟ್ ಗಾಡಿ ಥರ ರೆಡಿ ಮಾಡಿದ್ದಾರೆ. ಮಚ್ ಅಪ್ರಿಷಿಯೇಟೆಡ್ ಫಾರ್ ದ ಡಿಸೈನರ್ ಹೂ ಎವರ್ ಹ್ಯಾಸ್ ಕ್ರಿಯೇಟೆಡ್ ದಿಸ್. ಫುಲ್ ಕಂಪ್ಲೀಟ್ ಎಕ್ಸಾಸ್ಟ್ ಸಿಸ್ಟಮ್ಸ್ ಇರೋದು ಇಲ್ಲಿದೆ ನೋಡಿ. ಕ್ರೇಜಿ ಗುರು, ಫುಲ್ ಸಿಸ್ಟಮ್ ಆ್ಯಕ್ಚುಲಿ. ದೆನ್ ವಿ ಹ್ಯಾವ್ ಎಕ್ಸ್ಪಲ್ಸ್ 210. ಎಕ್ಸ್ಪಲ್ಸ್ 210ಗೂ ಇದೆ ಎಕ್ಸಾಸ್ಟು. ಎಕ್ಸ್ಪಲ್ಸ್ 4 ವಾಲ್ವ್ಗೂ ಇದೆ ಎಕ್ಸಾಸ್ಟ್. ಎಲ್ಲ ನೋಡ್ಬೋದು. ಇಲ್ಲೂ ಕೂಡ ಲಕ್ಕಿ ಡ್ರಾ ನಡೀತಾ ಇದೆ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಅವರೆಲ್ಲ ಲಕ್ಕಿ ಡ್ರಾ ಪಾರ್ಟಿಸಿಪೇಟ್ ಮಾಡ್ಬೋದು. ಲೆಟ್ ಮೀ ಆಲ್ಸೋ ಟೇಕ್ ಪಾರ್ಟಿಸಿಪೇಷನ್. ವಾಟ್ ಯು ಸೇ? ಸೊ ಇಲ್ಲಿ ನೀವು ಸೂಪರ್ ಬೈಕ್ಸ್ನ ಯಾವ ಥರ ಮಾಡಿಫೈ ಮಾಡಿದ್ದಾರೆ ಅಂತ ನೋಡ್ಬೋದು. ನೋಡಿ ಈಗಲ್ ಫೇಸು ಹೇಗಿದೆ. ಇಟ್ಸ್ ಫಕಿಂಗ್ ಕ್ರೇಜಿ. One of the fastest cruiser in the country. What are you saying, bro? Zubair Ali Jang. This is the fastest? One of the fastest cruiser in the country. Is it? Built by Zubair Ali. Super, bro. ಈ ಲೈನ್ ಸಖತ್ ಇಷ್ಟ ಆಯ್ತು ನನಗೆ. ಐ ಮೈಟ್ ಬಿ ಓಲ್ಡರ್ ಒನ್ ಬಟ್ ಐ ಸ್ಕ್ರೂ ದ ಯಂಗರ್ ಒನ್. ದ್ಯಾಟ್ಸ್ ಕ್ರೇಜಿ ಮ್ಯಾನ್. ಎಕ್ಸಾಸ್ಟ್ ನೋಡಿ ಯಾವ ಥರ ಇದೆ. He knows better about the bike than Hi bro. This is wonderful. Nikhil. 69. Oh, 69. That is this. How are you bro? You are Malayali by any chance? Yeah. He's everything. ನಾಟ್ಲೆ ಹೊಡಿ ಅನ್ನೋಣ. Palakkad. ಎಂದದ ಕಣ್ಣೂರು. ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಮಿಕ್ಸೆಡ್ ಕೊಲಾಬ್ರೇಷನ್ ಪೇರೆಂಟ್ಸ್. ಹಾಫ್ ಮಲ್ಲು ಹಾಫ್ ಕನ್ನಡಿಗ. Exactly.
ಮಗ. ಬ್ರೋ ನೀವು ಅಪ್ಪ ಮಗನ ನೀವು? ಎಸ್ ಸರ್. ಸೂಪರ್, ಸಖತ್ತಾಗಿ ಬರ್ಸಿದ್ದೀರಾ ಕನ್ನಡದಲ್ಲಿ. ಐ ಲವ್ ಇಟ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು? ಸುನಿಲ್. ಮಗನ ಹೆಸರು ಏನು ಹೆಸರು? ಸಾಯಿ ರಾಘವ್. ನೈಸ್ ಟು ಮೀಟ್ ಯು ಬ್ರೋ. ನೈಸ್ ಟು ಮೀಟ್ ಯು. ಸಖತ್ತಾಗಿದೆ. ಇದು ಅಪ್ಪ ಮಗನ ಬಾಂಧವ್ಯ. ಹ್ಯಾಪಿ ಫಾದರ್ಸ್ ಡೇ ಬ್ರೋ. ಥ್ಯಾಂಕ್ ಯು. ಎಂಜಾಯ್ ದ ಡೇ. ಯು ಟು. ಬಾಯ್. ಬಂದಿದೆ. ಹೌದು. ಅಲ್ಲಿ ಬೇರೆ ಇದೆ. ಅದು ಟಚ್ ಆಗಲ್ವಾ ಹೋಗ್ಬೇಕಾರೆ? So can you turn a little bit more? She's very comfortable also. After that, what alone? All good.